ನಮಸ್ಕಾರ. ನಾವೆಲ್ಲ ಸ್ಕೂಲ್ ಕಾಲೇಜ್ಗೆ ಹೋಗ್ತೀವಿ, ಒಳ್ಳೆ ಮಾರ್ಕ್ಸ್ ತೆಗಿತೀವಿ, ಡಿಗ್ರಿ ಕೂಡ ಪಡಿತೀವಿ. ಆದ್ರೆ ದುಡ್ಡು ಮಾಡೋದು ಹೇಗೆ, ಅದನ್ನ ಉಳಿಸೋದು ಹೇಗೆ, ಮತ್ತೆ ದುಡ್ಡಿನಿಂದಾನೇ ದುಡ್ಡು ಮಾಡೋದು ಹೇಗೆ ಅಂತ ನಮಗೆ ಯಾರೂ ಹೇಳ್ಕೊಡಲ್ಲ. ಈ ಒಂದು ಮುಖ್ಯವಾದ ವಿಷಯವನ್ನ ರಾಬರ್ಟ್ ಕಿಯೋಸಾಕಿ ಅವರ ಫೇಮಸ್ ಬುಕ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ತುಂಬಾ ಚೆನ್ನಾಗಿ ಹೇಳುತ್ತೆ. ಈ ಪುಸ್ತಕವನ್ನ 1997ನಲ್ಲಿ ಬರೆಯಲಾಗಿತ್ತು. ರಾಬರ್ಟ್ ಕಿಯೋಸಾಕಿಗೆ ಇಬ್ರು ತಂದೆಯರಿದ್ರು. ಒಬ್ರು ಅವರ ಸ್ವಂತ ತಂದೆ, ಅವರನ್ನ ಅವರು ಪೂರ್ ಡ್ಯಾಡ್ ಅಂತ ಕರೀತಾರೆ. ಇವರು ತುಂಬಾ ಓದ್ಕೊಂಡಿದ್ರು, PhD ಮಾಡಿದ್ರು, ಆದರೆ ಜೀವನ ಪೂರ್ತಿ ಹಣಕಾಸಿನ ಸಮಸ್ಯೆಯಲ್ಲೇ ಇದ್ರು. ಇನ್ನೊಬ್ರು ಅವರ ಫ್ರೆಂಡ್ನ ತಂದೆ, ಅವರನ್ನ ರಿಚ್ ಡ್ಯಾಡ್ ಅಂತ ಕರೀತಾರೆ. ಇವರು ಜಾಸ್ತಿ ಓದ್ದೇ ಇದ್ರೂ ಹವಾಯಿಯ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಡಿದ್ರು. ರಾಬರ್ಟ್ಗೆ 9 ವರ್ಷ ಇದ್ದಾಗಲೇ ಶ್ರೀಮಂತರಾಗೋದು ಹೇಗೆ ಅಂತ ತಿಳ್ಕೊಳ್ಳಕ್ಕೆ ಅವರ ರಿಚ್ ಡ್ಯಾಡ್ ಹತ್ರ ಪಾಠ ಕಲಿಯಕ್ಕೆ ಶುರು ಮಾಡಿದ್ರು. ರಿಚ್ ಡ್ಯಾಡ್ ಹೇಳಿಕೊಟ್ಟ ಮೊದಲ ಪಾಠ, ಶ್ರೀಮಂತರು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ, ಬದಲಾಗಿ ದುಡ್ಡನ್ನ ಅವರಿಗೋಸ್ಕರ ಕೆಲಸ ಮಾಡುವಂತೆ ಮಾಡ್ತಾರೆ. ನಮ್ಮಲ್ಲಿ ಹೆಚ್ಚಿನವರು ರ್ಯಾಟ್ ರೇಸ್ ಅನ್ನೋ ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅಂದ್ರೆ ಚೆನ್ನಾಗಿ ಓದೋದು, ಒಳ್ಳೆ ಜಾಬ್ ತಗೊಳ್ಳೋದು, ಸಂಬಳ ಬಂದ್ಮೇಲೆ ಮನೆ, ಕಾರ್ ಅಂತ ಲೋನ್ ಮಾಡೋದು, ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದು, ಹೀಗೆ ತಿಂಗಳಿಂದ ತಿಂಗಳಿಗೆ ಬದುಕೋದು. ಆದ್ರೆ ಶ್ರೀಮಂತರು ಹೀಗ್ ಮಾಡಲ್ಲ. ಇದಕ್ಕೆ ಕಾರಣ ಹಣಕಾಸಿನ ಶಿಕ್ಷಣದ ಕೊರತೆ. ರಿಚ್ ಡ್ಯಾಡ್ ಹೇಳೋ ಪ್ರಕಾರ, ನೀವು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ನಿಮ್ಗೆ ಆಸೆಟ್ ಮತ್ತೆ ಲಯಬಿಲಿಟಿ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು. ಆಸೆಟ್ ಅಂದ್ರೆ ನಿಮ್ಮ ಜೇಬಿಗೆ ದುಡ್ಡು ತಂದುಕೊಡೋ ವಸ್ತು. ಉದಾಹರಣೆಗೆ ಬಾಡಿಗೆ ಬರೋ ಮನೆ, ಸ್ಟಾಕ್ಸ್ ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್. ಲಯಬಿಲಿಟಿ ಅಂದ್ರೆ ನಿಮ್ಮ ಜೇಬಿಂದ ದುಡ್ಡು ತೆಗೆಯೋ ವಸ್ತು. ಉದಾಹರಣೆಗೆ ನೀವು ಓಡಾಡೋ ಕಾರ್, ಅದರ EMI, ಪರ್ಸನಲ್ ಲೋನ್. ಬಡವರು ಮತ್ತೆ ಮಧ್ಯಮ ವರ್ಗದವರು ಲಯಬಿಲಿಟೀಸ್ ಖರೀದಿ ಮಾಡಿ ಅದನ್ನೇ ಆಸೆಟ್ ಅಂತ ಅನ್ಕೋತಾರೆ. ಆದರೆ ಶ್ರೀಮಂತರು ತಮ್ಮ ಆಸೆಟ್ ಕಾಲಮ್ ಅನ್ನ ಬಲಪಡಿಸೋದ್ರ ಕಡೆ ಗಮನ ಕೊಡ್ತಾರೆ. ಮೂರನೇ ಪಾಠ, ಮೈಂಡ್ ಯೋರ್ ಓನ್ ಬಿಸ್ನೆಸ್. ನಿಮ್ಮ ಪ್ರೊಫೆಷನ್ ಬೇರೆ, ನಿಮ್ಮ ಬಿಸ್ನೆಸ್ ಬೇರೆ. ನಿಮ್ಮ ಪ್ರೊಫೆಷನ್ ಅಂದ್ರೆ ನೀವು ಸಂಬಳಕ್ಕೆ ಮಾಡೋ ಕೆಲ್ಸ. ಆದ್ರೆ ನಿಮ್ಮ ಬಿಸ್ನೆಸ್ ಅಂದ್ರೆ ನಿಮ್ಮ ಆಸೆಟ್ ಕಾಲಮ್. ಮೆಕ್ಡಾನಲ್ಡ್ಸ್ನ ಸ್ಥಾಪಕ ರೇ ಕ್ರಾಕ್ ತಾನು ಹ್ಯಾಂಬರ್ಗರ್ ಬಿಸ್ನೆಸ್ನಲ್ಲಿಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಇದೀನಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಅವರ ನಿಜವಾದ ಆಸ್ತಿ ಮೆಕ್ಡಾನಲ್ಡ್ಸ್ ಫ್ರಾಂಚೈಸಿಗಳಿದ್ದ ಜಾಗ ಆಗಿತ್ತು. ಹಾಗಾಗಿ ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಆಸ್ತಿಯನ್ನ ಬೆಳೆಸೋದ್ರ ಕಡೆ ಗಮನ ಕೊಡಿ. 4ನೇ ಪಾಠ, ಕಲಿಯೋದಕ್ಕೋಸ್ಕರ ಕೆಲಸ ಮಾಡಿ, ದುಡ್ಡಿಗೋಸ್ಕರ ಅಲ್ಲ. ರಾಬರ್ಟ್ ಒಮ್ಮೆ ಒಬ್ಬ ಜರ್ನಲಿಸ್ಟ್ನ ಭೇಟಿ ಮಾಡಿದ್ರು. ಆಕೆ ತುಂಬಾ ಚೆನ್ನಾಗಿ ಬರೀತಿದ್ರು, ಆದ್ರೆ ಅವರ ಪುಸ್ತಕಗಳು ಅಷ್ಟೇನೂ ಸೇಲ್ ಆಗ್ತಿರ್ಲಿಲ್ಲ. ರಾಬರ್ಟ್ ಆಕೆಗೆ ಸೇಲ್ಸ್ ಸ್ಕಿಲ್ಸ್ ಕಲಿಯೋಕೆ ಹೇಳ್ದಾಗ ಆಕೆಗೆ ಕೋಪ ಬಂತು. ಸೇಲ್ಸ್ ಮಾಡೋದು ನನ್ನ ಸ್ಟ್ಯಾಂಡರ್ಡ್ಗೆ ಸರಿಹೊಂದಲ್ಲ ಅಂದ್ಲು. ನೋಡಿ, ಕೇವಲ ಟ್ಯಾಲೆಂಟ್ ಇದ್ರೆ ಸಾಲದು. ಸೇಲ್ಸ್, ಮಾರ್ಕೆಟಿಂಗ್, ಕಮ್ಯುನಿಕೇಷನ್ ನಂತಹ ಸ್ಕಿಲ್ಸ್ ಕೂಡ ಅಷ್ಟೇ ಮುಖ್ಯ. ಕೊನೆಯದಾಗಿ, ಶ್ರೀಮಂತರಾಗೋಕೆ ಅಡ್ಡಿಯಾಗೋ 5 ವಿಷಯಗಳನ್ನ ನಾವು ದಾಟಬೇಕು. ಮೊದಲನೇದು ಭಯ. ದುಡ್ಡು ಕಳೆದುಕೊಳ್ಳೋ ಭಯ ಎಲ್ಲಾರ್ಗೂ ಇರುತ್ತೆ. ಆದ್ರೆ ಶ್ರೀಮಂತರು ಆ ಭಯವನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲ್ತಿರ್ತಾರೆ. ಎರಡನೇದು ಅನುಮಾನ ಅಥವಾ ಸಿನಿಸಿಸಮ್. ಅಯ್ಯೋ, ಇದೆಲ್ಲ ವರ್ಕ್ ಆಗಲ್ಲ ಅಂತ ನೆಗೆಟಿವ್ ಆಗಿ ಯೋಚಿಸೋದು. ಇದು ನಮ್ಮನ್ನ ಪ್ರಯತ್ನ ಮಾಡದ ಹಾಗೆ ತಡೆಯುತ್ತೆ. ಮೂರನೇದು ಸೋಮಾರಿತನ. ತುಂಬಾ ಬ್ಯುಸಿ ಇರೋರೇ ಅತಿ ಹೆಚ್ಚು ಸೋಮಾರಿಗಳು ಅಂತಾರೆ ರಾಬರ್ಟ್. ಯಾಕಂದ್ರೆ ಅವರು ತಮ್ಮ ಆರೋಗ್ಯ, ಸಂಪತ್ತು, ಸಂಬಂಧಗಳನ್ನ ನೋಡ್ಕೊಳ್ಳೋ ಬದಲು ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. 4ನೇದು ಕೆಟ್ಟ ಅಭ್ಯಾಸಗಳು. ನಮ್ಮ ಸಂಸ್ಕೃತಿಯಲ್ಲಿ ಮೊದಲು ಎಲ್ಲಾ ಖರ್ಚು ಮಾಡಿ ಉಳಿದಿದ್ದನ್ನ ಸೇವ್ ಮಾಡೋಕೆ ಹೇಳ್ತಾರೆ. ಆದ್ರೆ ಶ್ರೀಮಂತರ ಅಭ್ಯಾಸ ಪೇ ಯೋರ್ ಸೆಲ್ಫ್ ಫಸ್ಟ್. ಅಂದ್ರೆ ಸಂಬಳ ಬಂದ ತಕ್ಷಣ ಮೊದಲು ನಿಮಗೋಸ್ಕರ, ನಿಮ್ಮ ಇನ್ವೆಸ್ಟ್ಮೆಂಟ್ಗೋಸ್ಕರ ಒಂದು ಭಾಗವನ್ನ ಎತ್ತಿಡಿ, ಆಮೇಲೆ ಉಳಿದ ದುಡ್ಡಲ್ಲಿ ಖರ್ಚು ಮಾಡಿ. ಕೊನೆಯದು ಅಹಂಕಾರ. ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ನಮ್ಮನ್ನ ಕಲಿಯೋದ್ರಿಂದ ದೂರ ಇಡುತ್ತೆ. ಹಾಗಾಗಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದ ಸಾರಾಂಶ ಇಷ್ಟೇ: ಹಣಕಾಸಿನ ಜ್ಞಾನವನ್ನ ಬೆಳೆಸ್ಕೊಳ್ಳಿ, ಆಸ್ತಿಗಳನ್ನ ಕಟ್ಟಿ, ದುಡ್ಡನ್ನ ನಿಮಗೋಸ್ಕರ ಕೆಲಸ ಮಾಡುವಂತೆ ಮಾಡಿ, ಹೊಸ ಸ್ಕಿಲ್ಸ್ ಕಲಿಯಿರಿ, ಮತ್ತೆ ನಿಮ್ಮ ಭಯ, ಅನುಮಾನ, ಸೋಮಾರಿತನದಂತಹ ಅಡೆತಡೆಗಳನ್ನ ದಾಟಿ ಮುಂದೆ ಬನ್ನಿ. ಆಗ ಮಾತ್ರ ನೀವು ನಿಜವಾದ ಆರ್ಥಿಕ ಸ್ವಾತಂತ್ರ್ಯವನ್ನ ಪಡೆಯೋಕೆ ಸಾಧ್ಯ.